ಈ ವಿಡಿಯೋ ಮಾಹಿತಿ ಕೇವಲ ಶಿಕ್ಷಣ ಉದ್ದೇಶಕ್ಕಾಗಿ ಮಾತ್ರ. ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಅನ್ಕೋತೀನಿ. ಆ್ಯಂಡ್ ಇವತ್ತಿನ ಈ ವಿಡಿಯೋದಲ್ಲಿ ಮತ್ತೊಂದು ಮನೆಯಿಂದ ಮಾಡುವಂಥ ಉದ್ಯೋಗ ಮಾಹಿತಿ ತಿಳಿಸ್ಕೊಡ್ತಾ ಇದ್ದೀನಿ. ಆ್ಯಂಡ್ ಇವತ್ತಿನ ಈ ಒಂದು ಏನು ವಿಡಿಯೋದಲ್ಲಿ ನಾನು ಕೇವಲ ಒಂದು ಪ್ರೊಫೈಲ್ ಬಗ್ಗೆ ಮಾತ್ರ ಡಿಸ್ಕಸ್ ಮಾಡ್ತಾ ಇಲ್ಲ. ಸುಮಾರು ಥರದ ಪ್ರೊಫೈಲ್ಗಳಿಗೋಸ್ಕರ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಏನಾದರೂ ಇಂಟ್ರೆಸ್ಟ್ ಇದ್ದರೆ ಇದಕ್ಕೆ ಅಪ್ಲೈ ಮಾಡ್ಬೋದು. ಅಪ್ಲೈ ಮಾಡಿದ್ಮೇಲೆ ಒಂದು 10ರಿಂದ 15 ದಿನ ಆದರೂ ಹೋಗುತ್ತೆ. ನಂತರ ಕಂಪನಿಗೆ ನಿಮ್ಮ ಪ್ರೊಫೈಲ್ ಇಷ್ಟ ಆದರೆ ಸೊ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಆ್ಯಂಡ್ ಹೇಗೆ ಅಪ್ಲೈ ಮಾಡೋಕೆ ಅನ್ನೋದನ್ನು ಸಂಪೂರ್ಣ ಮಾಹಿತಿನ ಇದೇ ವಿಡಿಯೋದಲ್ಲೇ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಹೀಗಾಗಿ ಕಂಪ್ಲೀಟ್ ವಿಡಿಯೋ ನೋಡೋದಕ್ಕೆ ಟ್ರೈ ಮಾಡಿ. ಆ್ಯಂಡ್ ಅದಕ್ಕಿಂತ ಮುಂಚೆ ಯಾರಾದರೂ ಹೊಸಬರು ನನ್ನ ಚಾನಲ್ ನೋಡ್ತಾ ಇದ್ದು ಇನ್ನೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದು ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಇದರಿಂದ ನಾನು ಹಾಕುವಂಥ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ. ಓಕೆನಾ? ಸೊ ಸ್ಟಾರ್ಟ್ ಮಾಡೋಣ. ಇವತ್ತು ಜಾಬ್ ಏನು ಹೇಳ್ತಾ ಇದ್ದೀನಿ ನೋಡ್ತಾ ಇರ್ಬೋದು ನೀವು. ಕಂಪ್ಲೀಟ್ಲಿ ಈ ಒಂದು ಇದರಲ್ಲಿ ಕಂಪನಿಯಲ್ಲಿ ವರ್ಕ್ ಫ್ರಮ್ ಹೋಮ್ ಕೂಡ ಕೊಡ್ತಾ ಇದ್ದಾರೆ, ವರ್ಕ್ ಫ್ರಮ್ ಆಫೀಸ್ ಕೂಡ ಕೊಡ್ತಾ ಇದ್ದಾರೆ. ಸೊ ನಿಮ್ಗೆ ಯಾವುದು ಇಷ್ಟ ಆಗುತ್ತೋ ಸೊ ನೀವು ಅದನ್ನು ನೋಡ್ಕೊಂಡು ಅಪ್ಲೈ ಮಾಡ್ಬೋದು. ಬಟ್ ಮೋಸ್ಟ್ ಆಫ್ ದಿ ಸಬ್ಸ್ಕ್ರೈಬರ್ಸು ವರ್ಕ್ ಫ್ರಮ್ ಹೋಮ್ ಹುಡುಕ್ತಾ ಇರ್ತೀವಿ ಅಂತ ಹೇಳ್ತಾ ಇರ್ತೀರಿ. ಸೊ ಹೀಗಾಗಿ ವರ್ಕ್ ಫ್ರಮ್ ಹೋಮ್ ಬಗ್ಗೆ ನಾನು ಇಲ್ಲಿ ಸ್ವಲ್ಪ ತಿಳಿಸ್ಕೊಡ್ತೀನಿ. ನಂತರ ವರ್ಕ್ ಫ್ರಮ್ ಆಫೀಸು ಹೇಗೆ ನಾವೆಲ್ಲ ಅಪ್ಲೈ ಮಾಡೋಕ್ಕಂತೂ ಕೂಡ ಹೇಳ್ಕೊಡ್ತೀನಿ. ಆ್ಯಂಡ್ ಇಲ್ಲಿ ನೋಡ್ತಾ ಇರ್ಬೋದು ವರ್ಕ್ ಫ್ರಮ್ ಹೋಮು ಇದು ಕಂಪ್ಲೀಟ್ಲಿ. ಆ್ಯಂಡ್ ಇಲ್ಲಿ ಸುಮಾರು ಥರದ ಒಂದು ಪ್ರೊಫೈಲ್ಗಳಿಗೆ ಆ್ಯಕ್ಟಿವ್ಲಿ ಇವರು ಇವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಆ್ಯಂಡ್ ಈ ಒಂದು ಕಂಪ್ನಿ ಬಗ್ಗೆ ನಾನು ಇಲ್ಲಿ ಹೇಳೋಕ್ಕಿಂತ ಮುಂಚೆ ಇಲ್ಲಿ ನೋಡ್ಬೋದು ನೀವು ಅಪರ್ಚುನಿಟೀಸ್ಗಳು ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು AI/ML ಡೆವಲಪರ್ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಜಾಬ್ ಪ್ರೊಫೈಲ್ಗೆ ಇಲ್ಲಿ ಹೈರಿಂಗ್ ಮಾಡ್ತಾ ಇದ್ದಾರೆ. ಕಂಪ್ಲೀಟ್ಲಿ ರಿಮೋಟ್ ಜಾಬೇ ಇದು. ಗ್ಲೋಬಲ್ ರಿಸರ್ಚ್ ಸ್ಪೆಷಲಿಸ್ಟ್ ಅಂತೂ ಕೂಡ ತೊಗೋತಾ ಇದ್ದಾರೆ. ಆ್ಯಂಡ್ ಇದರಲ್ಲೂ ಕೂಡ ಇನ್ನೂ ಸುಮಾರು ಪ್ರೊಫೈಲ್ಗಳಿಂದ ತೋರಿಸ್ತಾ ಇರ್ಬೋದು. ಡಿಜಿಟಲ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅನ್ನೋದು ಪ್ರೊಫೈಲಿಗೆ ಕೂಡ ತೊಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಡಿಜಿಟಲ್ ರಿಲೇಷನ್ಶಿಪ್ ಎಕ್ಸಿಕ್ಯೂಟಿವ್ ಅಂತೂ ಕೂಡ ತೊಗೋತಾ ಇದ್ದಾರೆ ಮತ್ತೊಂದು ಪ್ರೊಫೈಲ್ಗೆ. ಸೊ ಇವೆಲ್ಲ ಪ್ರೊಫೈಲ್ಗಳಿಗೆ ನೀವು ಬೇಕಂದರೆ ಅಪ್ಲೈ ಮಾಡ್ಬೋದು. ತುಂಬ ಹೈಫೈ ಕ್ವಾಲಿಫಿಕೇಷನ್ ಏನು ಕೇಳಿಲ್ಲ. ಸೊ ನೋಡ್ಕೊಂಡು ನೀವು ಇಲ್ಲಿ ಅಪ್ಲೈ ಮಾಡ್ಬೋದು. ಪ್ರತಿಯೊಂದನ್ನು ನಾನು ಇಲ್ಲಿ ಓಪನ್ ಮಾಡಿ ತೋರಿಸ್ತೀನಿ. ನಂತರ ಅಪ್ಲೈ ಮಾಡೋ ಪ್ರೊಸೆಸ್ ಹೇಗಿರುತ್ತೆ ಅಂತೂ ಕೂಡ ಇದೇ ವಿಡಿಯೋದಲ್ಲಿ ನಾನು ಮಧ್ಯದಲ್ಲಿ ತಿಳಿಸ್ತಾ ಇದ್ದೀನಿ. ಹೀಗಾಗಿ ನೋಡ್ಕೊತಾ ಹೋಗಿ. ಸೊ ಇಲ್ಲಿ ಮೊದಲು ಗ್ಲೋಬಲ್ ರಿಸರ್ಚ್ ಸ್ಪೆಷಲಿಸ್ಟ್ ಅಂತ ಹೇಳಿ ಇದಕ್ಕಿಂತ ಮುಂಚೆ ಕೂಡ ಒಂದು ಪ್ರೊಫೈಲ್ ಇದೆ ಅಂತ ಚೆಕ್ ಮಾಡುವ. ಎಸ್ ಇದೆ. ಸೊ ಇಲ್ಲಿ ನೋಡ್ತಾ ಇರೋದು AI ಅಥವಾ ML ಡೆವಲಪರ್ ಅಂತ ಕೂಡ. ಓಕೆನಾ? ಸೊ ಇದನ್ನು ಜಸ್ಟ್ ನಾವು ಇಲ್ಲಿ ಕ್ಲಿಕ್ ಮಾಡಿದ್ವಿ ಅಂತಂದರೆ ಸೊ ಇದು ಈ ರೀತಿ ಇದು ಓಪನ್ ಆಗ್ತಾ ಇದೆ. ಓಕೆ, ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಫುಲ್ಲಿ ರಿಮೋಟ್ ಅಂತ ಮೆನ್ಷನ್ ಮಾಡಿದ್ದಾರೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು. ಸ್ವಲ್ಪ ನಾನು ಇದನ್ನು ಝೂಮ್ ಮಾಡ್ತೀನಿ. ಓಕೆ, ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದು ಕಂಪ್ಲೀಟ್ಲಿ ಒಂದು ರಿಮೋಟ್ ಜಾಬ್ ಅಂತ ಹೇಳಿದ್ದಾರೆ. ಆ್ಯಂಡ್ ಇದ್ರದ್ದು ಲಾಸ್ಟ್ ಡೇಟ್ ಕೂಡ ಅವ್ರು ಮೆನ್ಷನ್ ಮಾಡಿದ್ದಾರೆ 30 ದಿನಗಳು. ಅಂದರೆ ಇನ್ನೂ 30 ದಿನ ಇದೆ ಅಂತ. ಮಾರ್ಚ್ 31 ಇದು ಲಾಸ್ಟ್ ಡೇಟ್ ಇದೆ. ಅದರೊಳಗಡೆ ಅಪ್ಲೈ ಮಾಡಬೇಕಂತ ಇರುವಂಥದ್ದು. ಆ್ಯಂಡ್ ಈ ಕಂಪ್ನಿಗೆ ನೀವು ಇಲ್ಲಿ ಅಪ್ಲೈ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಜಾಬ್ ಡಿಸ್ಕ್ರಿಪ್ಷನ್ ಹೇಳಿದ್ದಾರೆ ಅವರು. ರೆಸ್ಪಾನ್ಸಿಬಲ್ ಫಾರ್ ರಿಸರ್ಚ್ ಇನ್ ಸಿಮ್ಯುಲೇಷನ್ ಆಫ್ ಹ್ಯೂಮನ್ ಇಂಟೆಲಿಜೆನ್ಸ್ ಪ್ರೊಸೆಸ್ ಬೈ ಮಷೀನ್ ಇನ್ಕ್ಲೂಡಿಂಗ್ ಲರ್ನಿಂಗ್ ಅಂತ ಹೇಳಿದ್ದಾರೆ. ಲೈಕ್ ರೀಸನಿಂಗ್ ಆಯಿತು, ಸೆಲ್ಫ್ ಕರೆಕ್ಷನ್ ಆಯಿತು, ಡಿಸೈನಿಂಗ್ ಅಡ್ವಾನ್ಸ್ ಆಯಿತು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ರಿಲೇಟೆಡ್ ಇರುವಂಥ ವರ್ಕ್ ಇದೆ ಆ್ಯಕ್ಚುಲಿ. ಓಕೆ, ಸೊ ಇದಕ್ಕೆ ನೀವೇನಾದರೂ ಇಂಟ್ರೆಸ್ಟ್ ಇದೆ ಅಂದರೆ ಇಲ್ಲಿ ಕಂಪ್ಲೀಟ್ಲಿ ಅವ್ರು ನಿಮಗೆ ವರ್ಕ್ ಬಗ್ಗೆ ಡೀಟೇಲ್ಸ್ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಸೊ ಅಪ್ಲೈ ಮಾಡ್ಬೋದು. ಜಾಬ್ ಅಪ್ಲಿಕೇಶನ್ ಅಕೊಮಡೇಷನ್ ಹೇಳ್ತಾ ಇದ್ದಾರೆ ಅವರು. ಇಫ್ ಯು ಹ್ಯಾವ್ ಅ ಕ್ವಶನ್ ಏನಾದರೂ ನಿಮ್ಗೆ ಏನಾದರೂ ಕೇಳೋದಿದ್ರೆ ಓಕೆ, ಸೊ ನೀವು ಇಲ್ಲಿ ಏನು ಮಾಡ್ಬೋದು ಅವ್ರಿಗೆ ಕಾಂಟ್ಯಾಕ್ಟ್ ಮಾಡ್ಬೋದು. ನೇರವಾಗಿ ನೀವು ಅವ್ರಿಗೆ ಮೇಲ್ ಮೂಲಕ ಕೂಡ ಕೇಳ್ಬೋದು. ಓಕೆ, ಸೊ ಈ ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡ್ಬೋದು. ಇದಕ್ಕೆ ಲಾಸ್ಟ್ ಡೇಟ್ ಇರೋವಂಥದ್ದು ಮಾರ್ಚ್ 31 ಇದೆ. ಸೊ ಈ ಜಾಬ್ಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇಲ್ಲಿ ನಿಮಗೆ ಅಪ್ಲೈ ಮಾಡುವಾಗ ಇಲ್ಲಿ ಅಪ್ಲೈ ಅಂತ ಜಸ್ಟ್ ಇರುತ್ತೆ. ಸೊ ನಂತರ ನೀವು ಇಲ್ಲಿ ಅಪ್ಲೈ ಮಾಡ್ಕೋಬೋದು. ಆಟೋ ಫಿಲ್ ವಿತ್ ರಿಸ್ಯೂಮ್ ಅಂತ ಹೇಳಿ. ಓಕೆ, ಸೊ ನಾರ್ಮಲಿ ಮ್ಯಾನ್ಯುವಲ್ ಆದರೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಯೂಸ್ ಮೈ ಲಾಸ್ಟ್ ಅಪ್ಲಿಕೇಶನ್. ಇಲ್ಲಿ ಆಟೋ ಫಿಲ್ ವಿತ್ ರಿಸ್ಯೂಮ್ ಅಂತೂ ಕೂಡ ಮಾಡ್ಬೋದು. ಬಟ್ ಮ್ಯಾನ್ಯುವಲಿ ಮಾಡಿದರೆ ಚೆನ್ನಾಗಿರುತ್ತೆ. ಸೊ ಮ್ಯಾನ್ಯುವಲ್ ಅಂತ ನಾವಿಲ್ಲಿ ಕ್ಲಿಕ್ ಮಾಡಿದ್ವಿ ಅಂತಂದರೆ ಸೊ ಈ ರೀತಿ ನಿಮ್ಮದು ಸ್ಟೆಪ್ಸ್ ಇರುತ್ತೆ. ಓಕೆ, ಸಾರಿ, ಕ್ರಿಯೇಟ್ ಅಕೌಂಟ್ ಅಂತ ಹೇಳಿ ಫಸ್ಟ್ ನೀವೇನು ಮಾಡಬೇಕು, ಒಂದು ಅಕೌಂಟ್ ಕ್ರಿಯೇಟ್ ಮಾಡಬೇಕು, ಸೈನ್ ಅಪ್ ಮಾಡ್ಕೋಬೇಕು. ನಂತರ ಇನ್ಫಾರ್ಮೇಷನ್ ತುಂಬಬೇಕು. ನಂತರ ನಿಮ್ಮ ಎಕ್ಸ್ಪೀರಿಯನ್ಸ್ ಇಲ್ಲಿ ಶೇರ್ ಮಾಡ್ಕೋಬೇಕು. ಫ್ರೆಷರ್ ಇದ್ದೀವಿ ಅಂತ ಏನಿದೆ ಅಲ್ಲಿ ಎಕ್ಸ್ಪೀರಿಯನ್ಸ್ಗಳನ್ನ ಹಾಕಬೇಕು. ನಂತರ ಅಪ್ಲಿಕೇಶನ್ ಕ್ವಶನ್ಸ್ಗಳಿರುತ್ತೆ, ಅದನ್ನು ನೀವು ಫಿಲ್ ಮಾಡಬೇಕು. ಮತ್ತು ವಾಲಂಟ್ರಿ ಒಂದು ಡಿಸ್ಕ್ಲೋಸರ್ಸ್ ಅಂತ ನಡೆಸ್ತಾರೆ. ಸೊ ಅದನ್ನು ನೀವು ಇಲ್ಲಿ ಅಟೆಂಡ್ ಆದಮೇಲೆ ನಂತರ ರಿವ್ಯೂ ಇರುತ್ತೆ. ನಂತರ ಇಲ್ಲಿ ಸಿಂಪಲ್ಲಾಗಿ ನಿಮ್ದು ಏನಿರುತ್ತೆ ನಿಮ್ಮದು ಡೀಟೇಲ್ಸ್ಗಳನ್ನ ಹಾಕಬೇಕು. ಇಲ್ಲಿ ಇಮೇಲ್ ಅಡ್ರೆಸ್ ಎಲ್ಲ ಹಾಕಬೇಕು. ಸೊ ನಂತರ ಇಲ್ಲಿ ನೀವು ಒಂದು ಏನು ಮಾಡ್ತೀರಿ, ಅಕೌಂಟ್ ಕ್ರಿಯೇಟ್ ಮಾಡ್ಕೊಂಡು ನಂತರ ಅಪ್ಲಿಕೇಶನ್ ಫಾರ್ಮ್ನ ಫಿಲಪ್ ಮಾಡ್ತೀರಿ. ಪ್ರೊಸೆಸ್ ಇರುವಂಥದ್ದು ಇಷ್ಟೊಂದು ಪ್ರೊಸೆಸ್ ಇದೆ. 1 2 3 4 5 6 ಪ್ರೊಸೆಸ್ ಇದೆ. 6 ಪ್ರೊಸೆಸ್ನ ನೀವು ಇಲ್ಲಿ ಕಂಪ್ಲೀಟ್ ಮಾಡಬೇಕು. ಅಪ್ಲಿಕೇಶನ್ ಫಾರ್ಮ್ನ ಹಾಕಬೇಕು ಅಂತಂದರೆ ಯಾವುದೇ ರೀತಿ ಫೀಸ್ ಇರೋದಿಲ್ಲ. ಬಟ್ ಅಪ್ಲೈ ಮಾಡೋದಕ್ಕೆ ಪ್ರೊಸೆಸ್ನ ಫಾಲೋ ಮಾಡಬೇಕು. ಓಕೆ, ಸೊ ಇವಾಗ ಮತ್ತೆ ಬೇರೆ ಪ್ರೊಫೈಲ್ ಬಗ್ಗೆ ಸ್ವಲ್ಪ ನಾನು ಇಲ್ಲಿ ಹೇಳೋದಾದರೆ ಸ್ವಲ್ಪ ಬ್ಯಾಕ್ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇರೋದು ಸುಮಾರು ಥರದ ಪ್ರೊಫೈಲ್ಗಳಿದೆ. ನೀವು ನೋಡ್ಕೊಂಡು ಇದರಲ್ಲಿ ನಿಮ್ಗೆ ಯಾವ್ದು ಇಷ್ಟ ಇದೆಯೋ ಅದನ್ನು ನೀವು ಇಲ್ಲಿ ಹಾಕ್ಬೋದು. ಇಲ್ಲಿ ಕೆಲವೊಂದಕ್ಕೆ ನಿಮಗೆ ನೋಡ್ತಾ ಇರ್ಬೋದು ಇಲ್ಲಿ ನೋಡ್ತಾ ಇರ್ಬೋದು ಕೀ ರೆಸ್ಪಾನ್ಸಿಬಿಲಿಟೀಸ್ ಅಕೌಂಟೇಬಲ್ಸ್ ಅಂತ ಹೇಳ್ಬಿಟ್ಟು
ಸೊ ಇಲ್ಲಿ ಮೇನ್ ಅಂತಾರೆ ಹೈಯರ್ ಎಜುಕೇಷನ್ ಕೇಳಿದ್ರು ಡಿಗ್ರಿ ಆದರೂ ಇದಕ್ಕೆ ಅಪ್ಲೈ ಮಾಡ್ಬೋದು. ಯಾವುದಕ್ಕೆ ಇಲ್ಲಿ ಪ್ರೊಫೈಲ್ ಹೆಸರು ಹೇಳ್ತಿದ್ದೀನಿ, ಗ್ಲೋಬಲ್ ರಿಸರ್ಚ್ ಸ್ಪೆಷಲಿಸ್ಟ್ ಅಂತ ಹೇಳಿ. ಕಂಪ್ಲೀಟ್ಲಿ ರಿಮೋಟ್ ಜಾಬ್ ಇರುತ್ತೆ ಇದು ಕೂಡ. ಸೊ ಇಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ನೋಡಿ ಹೈಯರ್ ಎಜುಕೇಷನ್ ಡಿಗ್ರಿ ಕೇಳಿದ್ದಾರೆ, ಮಾರ್ಕೆಟ್ ರಿಸರ್ಚು ರಿಲೇಟೆಡು, ಸ್ಟ್ಯಾಟಿಸ್ಟಿಕ್ ಅಥವಾ ಮಾರ್ಕೆಟಿಂಗ್, ಸೋಷಿಯಲ್ ಸೈನ್ಸು ಮತ್ತು ಬಿಸ್ನೆಸ್ ರಿಲೇಟೆಡ್ ಏನಾದರೂ ಡಿಗ್ರಿ ಮಾಡಿದ್ದೀವಿ ಅಂತಂದರೆ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಮಿನಿಮಮ್ ಇಲ್ಲಿ 3 ವರ್ಷ ಆದರೂ ಎಕ್ಸ್ಪೀರಿಯೆನ್ಸ್ ಇರಬೇಕು. ಫ್ರೆಷರ್ ಇದಕ್ಕೆ ಅಪ್ಲೈ ಮಾಡೋಕ್ಕೆ ಬರಲ್ಲ ಆದರೆ. ಓಕೆ, ನಾಲೆಜ್ ಒಂದು ಮೇನ್ ಅಂತಂದರೆ ಸ್ಟ್ಯಾಟಿಸ್ಟಿಕ್ ರಿಲೇಟೆಡ್ ಇರಬೇಕು ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಆಫ್ ಡಾಟಾ ಅನಲೈಸ್ ಮಾಡುವಂಥಗೆ ನಿಮಗೆ ಇದನ್ನಿರಬೇಕು, ಅಂದರೆ ಎಕ್ಸ್ಪೀರಿಯೆನ್ಸ್ ಇರಬೇಕು. ಮತ್ತು ಮೇನ್ ಅಂತಂದರೆ ಎಕ್ಸೆಲ್ ಎಲ್ಲ ಬರ್ತಿರಬೇಕು, MS ಆಫೀಸ್ ಬರ್ತಿರ್ಬೇಕಂತ ಹೇಳಿದ್ದಾರೆ. ಸೊ ಇಲ್ಲಿ ನಿಮಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಟ್ಟಿದ್ದಾರೆ, ಈ ಡೀಟೇಲ್ಸ್ಗಳನ್ನ ನೋಡಿಕೊಂಡು ಅಪ್ಲೈನ ಮಾಡಿ. ಬಟ್ ಅದು ಇಲ್ಲಿ ನೋಡ್ತಾ ಇರ್ಬೋದು, ಮೇನ್ ಅಂತಂದರೆ ಡಾಟಾ ಅನಲೈಸಿಸ್ ಅಂತ ನೀವು ಓಕೆ, ಸೊ ಅದಾದರೂ ನೀವು ಮಾಡ್ತೀರಾ. ಬಟ್ ಆದರೆ ಇಲ್ಲಿ ಮೇನ್ ಅಂತಂದರೆ ಕನ್ನಡಕ್ಕೋಸ್ಕರ ಹೈರಿಂಗ್ ಮಾಡ್ತಾಯಿಲ್ಲ, ಇಂಗ್ಲೀಷ್ ಕೂಡ ಬರಬೇಕಂತ ಹೇಳಿದ್ದಾರೆ. ಇಂಗ್ಲೀಷ್ ನಿಮಗೆ ಓದೋಕ್ಕೆ, ಬರೆಯೋಕ್ಕೆ, ಮಾತನಾಡೋದಕ್ಕೆ ಬರ್ತಿರ್ಬೇಕಂತ ಕ್ಲಿಯರ್ಲಿ ಮೆನ್ಷನ್ ಮಾಡಿದ್ದಾರೆ. ಹೀಗಾಗಿ ಸ್ಟ್ರಾಂಗ್ ಕಮ್ಯುನಿಕೇಷನ್ ಸ್ಕಿಲ್ ಇರೋರು ಖಂಡಿತವಾಗ್ಲೂ ಅಪ್ಲೈ ಮಾಡಿ. ಸಪೋಸ್ ಇಂಗ್ಲೀಷ್ ಚೆನ್ನಾಗಿಲ್ಲ ಅಂದರೆ ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಲಾಸ್ಟ್ ಟೈಮ್ ಒಂದು ವೀಡಿಯೋ ಮಾಡಿದ್ದೀನಿ, ಬೇಕಂದರೆ ಅಲ್ಲಿ ನೋಡ್ಕೊಂಡು ನೀವೆಲ್ಲ ಅಪ್ಲೈ ಮಾಡಿ. ಕಾಂಪಿಟೇಷನ್ ತುಂಬ ಜಾಸ್ತಿ ಇರುತ್ತೆ, ಹೀಗಾಗಿ ಆದಷ್ಟು ಬೇಗ ನೋಡಿಕೊಂಡು ಅಪ್ಲೈ ಮಾಡಿ. ಓಕೆ, ಸೊ ಇಲ್ಲಿ ಮತ್ತೊಂದು, ಇಲ್ಲಿ ಕಂಫರ್ಟೇಬಲ್ ಇನ್ ವರ್ಕಿಂಗ್ ಇನ್ ಅ ಡಿಫ್ರೆಂಟ್ ಟೈಮ್ ಝೋನ್. ಮೇ ಬಿ ಅವ್ರು ನಿಮಗೆ ನೈಟ್ ಶಿಫ್ಟ್ ಹಾಕ್ಬೋದು, ಡೇ ಶಿಫ್ಟ್ ಹಾಕ್ಬೋದು, ಆ ರೀತಿ ಜಾಬ್ ಇದೆ ಇದು. ಸೊ ಇದಕ್ಕೂ ಕೂಡ ನೀವು ಯಾರಾದರೂ ರಿಮೋಟ್ ಜಾಬ್ ಹುಡುಕ್ತಾ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಸೇಮ್ ಪ್ರೊಸೆಸ್ ಇರುತ್ತೆ ಅಪ್ಲೈ ಮಾಡೋದಕ್ಕೆ. ಓಕೆ, ಜಸ್ಟ್ ನಾವು ಅಪ್ಲೈ ಅಂತ ಮಾಡಿದ್ವಿ ಅಂತಂದರೆ ಇದಕ್ಕೂ ಕೂಡ ಈ ರೀತಿ ಒಂದು ಪ್ರೊಸೆಸ್ ಇರುತ್ತೆ. ಇಲ್ಲಿ ಫಸ್ಟ್ ನೇಮು, ಲಾಸ್ಟ್ ನೇಮು, ಇಮೇಲ್ ಅಡ್ರೆಸ್ಸು, ಫೋನ್ ನಂಬರ್ ಹಾಕಿ ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ಕಂಟ್ರಿ ಯಾವುದು, ಇಂಡಿಯಾ ಅಂತ ಹೇಳಿಬಿಟ್ಟು. ಓಕೆ, ಸೊ ಇಲ್ಲಿ ಇಂಡಿಯಾ ಅಂತ ನಾವು ಸೆಲೆಕ್ಟ್ ಮಾಡ್ಕೊಂಡ್ರೆ ನಿಮ್ಮದೊಂದು ಅಡಿಷ್ನಲ್ ಇನ್ಫಾರ್ಮೇಷನ್ ಹಾಕಬೇಕಾಗುತ್ತೆ. ನಂತರ ಇಲ್ಲೊಂದು ರಿಸ್ಯೂಮ್ ಅಪ್ಲೋಡ್ ಮಾಡಬೇಕು. ನಂತರ ಇಲ್ಲಿಂದ ಅಪ್ಲೈ ಮಾಡೋದಕ್ಕೆ ಸ್ಟಾರ್ಟ್ ಮಾಡಬೇಕು. ಓಕೆ, ಸೊ ಈ ರೀತಿ ಇರುತ್ತೆ. ಸೊ ಇವೆಲ್ಲ ಪ್ರೊಫೈಲ್ಗಳಿಗೆ ನೀವು ಅಪ್ಲೈ ಮಾಡ್ತೀವಿ ಅಂತಂದರೆ ಅಪ್ಲೈ ಮಾಡ್ಬೋದು. ತುಂಬ ಚೆನ್ನಾಗಿರುವಂಥ ಪ್ರೊಫೈಲ್ಗಳಿದೆ. ಸುಮಾರು ಜನ ಹೇಳ್ತಾ ಇದ್ದೀವಿ ನಮಗೆ ಯಾವ ರೀತಿ ಯಾವುದಾದ್ರೂ ಜಾಬ್ ಇದೆ ಚೆನ್ನಾಗಿರುವಂಥದ್ದು, ನಾವು ಓದಿರ್ತಕ್ಕಂತೆ ಅಂದರೆ ಸೊ ಹೇಳಿ ಅಂತ ಹೇಳಿದ್ರಿ. ಸೊ ಹೀಗಾಗಿ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಆ್ಯಂಡ್ ಮೇನ್ ಅಂತಂದರೆ ಆಫೀಸ್ಗೆ ಅಂದರೆ ಇವಾಗ ವರ್ಕ್ ಫ್ರಮ್ ಆಫೀಸ್ ಇದ್ದರೂ ಕೂಡ ಹೇಳಿ ಅಂತ ಹೇಳಿದ್ರಿ. ಸೊ ಇಲ್ಲಿ ನೋಡ್ತಾ ಇರೋದು ಸ್ಟಾಫ್ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡ್ತಾ ಇರೋದು ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಚಾಟ್ ಪ್ರೊಸೆಸ್ಸಿಗೆ ಕೂಡ ತುಂಬ್ಕೋತಾ ಇದ್ದಾರೆ. ಆ್ಯಂಡ್ ಜಸ್ಟ್ ಇಲ್ಲಿ ನೀವು ಕ್ಲಿಕ್ ಮಾಡಿದ್ರಿ ಅಂತಂದರೆ ಸೊ ಇಲ್ಲಿ ನೋಡ್ತಾ ಇರೋದು ಗುಡ್ಗಾಂವ್ ಹೆಡ್ ಆಫೀಸ್ಗೋಸ್ಕರ ಇವ್ರು ತುಂಬ್ಕೋತಾ ಇರುವಂಥದ್ದು. ಸೊ ಇಲ್ಲಿ ನೋಡಿ ಡೆಲಿವರಿ ಚಾಟ್ ಸರ್ವಿಸು, ಓಕೆ, ಈ ರೀತಿ ರಿಲೇಟೆಡ್ ನಿಮ್ಮದು ವರ್ಕ್ ಇರುತ್ತೆ. ಈ ಜಾಬ್ಗೆ ಗ್ರ್ಯಾಜುಯೇಷನ್ ಆದವ್ರು ಎಲ್ಲರೂ ಕೂಡ ಅಪ್ಲೈ ಮಾಡ್ಬೋದು. BA, BCom, BSc ಆದವ್ರು ಅಪ್ಲೈ ಮಾಡ್ಬೋದು. ಮತ್ತು ಮೇನ್ ಅಂದರೆ ಫ್ರೆಷರ್ನ ತೊಗೋತಾ ಇದ್ದಾರೆ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ಇಲ್ಲಿ ನೋಡ್ತಾ ಇರ್ಬೋದು. ಸ್ವಲ್ಪ ಜಾಬ್ ಬಗ್ಗೆ ನಾನು ಇನ್ನೂ ಸ್ವಲ್ಪ ಡೀಟೇಲ್ ಹೇಳ್ತಾ ಇದ್ದರೆ, ಕಸ್ಟಮರ್ ಸರ್ವಿಸ್ ಅಸೋಸಿಯೇಟ್ ಚಾಟ್ ರಿಲೇಟೆಡ್ ಇವ್ರು ತೊಗೋತಾ ಇರುವಂಥದ್ದು ಕಂಪ್ಲೀಟ್ಲಿ. ಓಕೆ, ಇದು ಫುಲ್ ಟೈಮ್ ಜಾಬ್ ಇರುತ್ತೆ. ಓಕೆ, ಸೊ ಫುಲ್ ಟೈಮ್ ಜಾಬ್ ನಮಗೆ ಬೇಕು ಅಂತಂದರೆ ನೀವು ಈ ಜಾಬ್ಗೆ ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಮೇನ್ ಅಂತಂದರೆ ಇಲ್ಲಿ ಚಾಟ್ ಮೂಲಕ ಅವರು ಕಸ್ಟಮರ್ಸ್ ಏನಾದರೂ ಎನ್ಕ್ವೈರೀಸ್ಗಳು ಬಂದಿದ್ದರೆ ನೀವೇನು ಮಾಡ್ತೀರಿ, ಅವ್ರಿಗೆ ಬೇಕಾಗಿರುವಂಥ ಇನ್ಫಾರ್ಮೇಷನ್ನ ನೀಡ್ತೀರಿ. ಆ್ಯಂಡ್ ಇದಲ್ಲೂ ಕೂಡ ಮೇನ್ ಅಂತಂದರೆ ನೀವು ಒಂದು ರೀತಿಯಿಂದ ಕಸ್ಟಮರ್ ಅಂದರೆ BPO ಕಾಲ್ ಸೆಂಟರ್ ನಿಮಗೊಂದು ಐಡಿಯಾ ಇರುತ್ತೆ. ಸೊ ಅದೇ ರೀತಿಯೇ ಇರಬೇಕು. ಓಕೆ, ಮೇನ್ ಮುಖ್ಯವಾಗಿ ಕಂಪ್ಲೀಟ್ ಎಬಿಲಿಟಿ ಆ್ಯಂಡ್ ಎಂಪವರ್ಮೆಂಟ್ ಟು ಪ್ರೊವೈಡ್ ಎಂಡ್ ಟು ಎಂಡ್ ರಿಸಾಲ್ಯೂಷನ್ ಅಂತ ಹೇಳಿದ್ದಾರೆ. ಸೊ ಇಲ್ಲಿ ಒಂದು ರೀತಿಯಿಂದ ಆಫ್ಲೈನು ಆನ್ಲೈನ್ ಎರಡೂ ಕೂಡ ಇನ್ಕ್ಲೂಡ್ ಇರುತ್ತೆ. ಓಕೆನಾ, ಸೊ ಇದಕ್ಕೆ ನೀವು ರೆಡಿ ಇದ್ದೀವಿ ಅಂದರೆ ಮಾಡ್ಬೋದು. ಬಟ್ ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಇಲ್ಲಿ ನೋಡ್ತಾ ಇರ್ಬೋದು, ಎಜುಕೇಷನ್ ಒಂದಂತೂ ನಿಮಗೆ ಗ್ರ್ಯಾಜುಯೇಷನ್ ಕೇಳಿದಾರವರು ಯಾವುದಾದ್ರು BA, BCom, BSc ಕಂಪ್ಲೀಟ್ ಆಗಿರಬೇಕು. ಫ್ರೆಷರ್ ಅಪ್ಲೈ ಮಾಡ್ಬೋದು. ಆ್ಯಂಡ್ ಮೇನ್ ಅಂತಂದರೆ ನಾನ್ ವಾಯ್ಸ್ ಕಸ್ಟಮರ್ ಸರ್ವಿಸ್, ಲೈಕ್ ಇವಾಗ ಚಾಟ್ ಮಾಡೋದಿರುತ್ತೆ, ಟೈಪಿಂಗ್ ಇರುತ್ತೆ. ಸೊ ಆ ರೀತಿ ವರ್ಕ್ ಮಾಡ್ತೀವಿ ಅಂತಂದರೆ ಸೊ ನೀವು ಇದಕ್ಕೆ ಅಪ್ಲೈನ ಮಾಡ್ಬೋದು. ಮತ್ತೊಂದು MS ಆಫೀಸ್ ನೀವು ಬರ್ತಿರಬೇಕು ಮೇನ್ ಮುಖ್ಯವಾಗಿ. ಆ್ಯಂಡ್ ಇದಲ್ಲೂ ಕೂಡ ಇಲ್ಲಿ ನೋಡಿ ಮೇನ್ ಅಂತಂದರೆ ಕೆಲವೊಂದು ಸ್ಕಿಲ್ಸ್ಗಳನ್ನ ಕೇಳಿದ್ದಾರೆ. ಈ ಸ್ಕಿಲ್ಸ್ಗಳದ್ದು ಅಪ್ಡೇಟ್ ನಿಮ್ಮ ರಿಸ್ಯೂಮಲ್ಲಿ ಇರಬೇಕು ಈ ಜಾಬ್ ಪ್ರೊಫೈಲ್ಗೆ ನೀವು ಅಪ್ಲೈ ಮಾಡಿದರೆ. ಯಾಕಂದರೆ ಕಂಪನಿ ಚೆನ್ನಾಗಿ ವೆರಿಫೈ ಮಾಡುತ್ತೆ. ಸಪೋಸ್ ಅವ್ರಿಗೆ ಹೊಂದುವಂಥ ಕ್ಯಾಂಡಿಡೇಟ್ ಇದ್ದರೆ ಮಾತ್ರ ರಿಪ್ಲೈ ಮಾಡ್ತಾನೆ. ಸಾಮಾನ್ಯವಾಗಿ ಸುಮಾರು ಜನ ಕಾಮೆಂಟ್ ಮಾಡೋದನ್ನು ನೀವು ನೋಡಿರ್ಬೋದು, ನಾನು ಅಪ್ಲೈ ಮಾಡಿದ್ದೀನಿ ಬಟ್ ನನಗೆ ರಿವರ್ಟ್ ಬಂದಿಲ್ಲ ಕಂಪನಿ ಕಡೆಯಿಂದ ಅಂತ ಹೇಳಿ. ಕಂಪನಿಗೂ ಕೂಡ ಅನ್ನಿಸ್ಬೇಕು ಈ ಕ್ಯಾಂಡಿಡೇಟ್ ನಮಗೆ ಸೂಟ್ ಆಗ್ತಾರೆ, ನಮ್ಮ ಕೆಲಸ ಮಾಡ್ತಾರೆ ಅಂತ ಅಂದಾಗ ಮಾತ್ರ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ತಾರೆ. ಸೊ ಮೇನ್ ಮುಖ್ಯ ಅದಕ್ಕೆ ಹೇಳ್ತಾ ಇರುವಂಥದ್ದು, ರಿಸ್ಯೂಮ್ ಅಪ್ಲೈ ಮಾಡೋದಕ್ಕಿಂತ ಮುಂಚೆ ರಿಸ್ಯೂಮ್ನ ಅಪ್ಡೇಟ್ ಮಾಡೋದನ್ನು ಮರೆಯೋಕ್ಕೆ ಹೋಗಬೇಡಿ ಅಕಾರ್ಡಿಂಗ್ ಟು ಪ್ರೊಫೈಲ್. ಓಕೆ, ಸೊ ಇಲ್ಲಿ ನೀವು ನೋಡ್ತಾ ಇರೋದು ನಾಲೆಜ್ ಆಫ್ MS ಆಫೀಸ್ ನಿಮಗೆ ಬರ್ತಿರಬೇಕು. ಕಮ್ಯುನಿಕೇಷನ್ ಓರಲ್ಲು ರಿಟರ್ನ್ ಚೆನ್ನಾಗಿರಬೇಕು. ಇಂಗ್ಲೀಷ್ ಕೂಡ ಚೆನ್ನಾಗಿರಬೇಕು, ಓದೋಕ್ಕೆ ಬರೆಯೋಕ್ಕೆ ಬರ್ತಿರಬೇಕು. ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಸ್ಕಿಲ್ ಇರಬೇಕು. ಸೋಷಿಯಲ್ ಮೀಡಿಯಾ ನಾಲೆಜ್ ಸ್ವಲ್ಪ ಇರಬೇಕು. ಓಕೆ, ಆ್ಯಂಡ್ ಇಂಟರ್ಪರ್ಸ್ನಲ್ ಸ್ಕಿಲ್ ಆಯಿತು, ಮತ್ತು ಕ್ರಿಯೇಟಿವಿಟಿ ಇರಬೇಕಂತ ಹೇಳಿದ್ದಾರೆ. ಸೊ ಇವೆಲ್ಲವನ್ನೂ ಕೂಡ ನೀವು ನಿಮ್ಮ ಪ್ರೊಫೈಲಲ್ಲಿ ರಿಸ್ಯೂಮಲ್ಲಿ ಅಪ್ಡೇಟ್ ಮಾಡಿಬಿಟ್ಟೇ ನಂತರ ಇಲ್ಲಿ ಅಪ್ಲೈನ ಮಾಡಿ. ಓಕೆ.
ಸೊ ಈ ಜಾಬ್ಗೂ ನೀವು ಅಪ್ಲೈನ ಮಾಡ್ಬೋದು. ಆ್ಯಂಡ್ ಇಲ್ಲಿ ಕೂಡ ಕಸ್ಟಮರ್ ಕೇರ್ ಇದು ಫುಲ್ ಟೈಮ್ ಜಾಬ್ ಇರುತ್ತೆ. ಬಟ್ ಆದರೆ ಇದಕ್ಕೂ ಕೂಡ ನಿಮಗೆ ಫ್ರೆಶರ್ ಕೂಡ ಅಪ್ಲೈ ಮಾಡೋದಕ್ಕೆ ಅವ್ರು ಅಲೌ ಮಾಡಿದ್ದಾರೆ. ಸೊ ಇದಕ್ಕೂ ಕೂಡ ನೀವು ಅಪ್ಲೈ ಮಾಡ್ಬೋದು. ಬಟ್ ಅದು ಸ್ವಲ್ಪ ಕಾಮರ್ಸ್ ಬಗ್ಗೆ ಅಂದರೆ ಬಿಸ್ನೆಸ್ ಬಗ್ಗೆ ಸ್ವಲ್ಪ ನಿಮಗೆ ನಾಲೆಜ್ ಇರಬೇಕು. ಸೊ ಮತ್ತು ಇಂಗ್ಲೀಷ್ ಹಿಂದಿಗೋಸ್ಕರ ಇವ್ರು ತೊಗೋತಾ ಇದ್ದಾರೆ. ಯಾರಿಗೆಲ್ಲ ಸ್ವಲ್ಪ ಹಿಂದಿ ಇಂಗ್ಲೀಷು ಓದೋಕ್ಕೆ ಬರೆಯೋಕ್ಕೆ ಕಂಫರ್ಟ್ ಇದೀವಿ ಅಂದರೆ ನೀವು ಈ ಜಾಬ್ಗೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಪ್ರೊಫೈಲ್ ಇದೆ. ಸೊ ಇದಕ್ಕೆ ನೀವು ಅಪ್ಲೈನ ಮಾಡ್ಬೋದು. ಹೀಗೆ ಸುಮಾರು ಥರದ ಇಲ್ಲಿ ಪ್ರೊಫೈಲ್ಗಳಿದೆ. ಅದರಲ್ಲೂ ಕೂಡ ಏಜೆಂಟ್ ಅಂತೂ ಕೂಡ ತೊಗೋತಾ ಇದ್ದಾರೆ. ಡಾಟಾಬೇಸ್ ಪ್ರೋಗ್ರಾಮ್ ಅಂತ ಹೇಳ್ಬಿಟ್ಟು, ಡೈರೆಕ್ಟರ್ ಅನಲೈಟಿಕ್ಸ್ ಅಂತ ಹೇಳ್ಬಿಟ್ಟು, ಓಕೆ, ಸುಮಾರು ಥರದ ಪ್ರೊಫೈಲ್ಗಳಿದೆ. ನೀವು ಇಲ್ಲಿ ಬೇಕಂದರೆ ಚೆಕ್ ಮಾಡ್ಬೋದು. ಇಲ್ಲಿ ಪ್ರೊಫೈಲಿಗೆ ಬಂದುಬಿಟ್ಟು ವೆಬ್ಸೈಟ್ ನಾನು ಹೇಳ್ತಾ ಇದ್ದೀನಿ, ಯಾವ ವೆಬ್ಸೈಟು ಹೇಗೆ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ಹೇಗೆ ಹೇಳಿರ್ತೀನಿ ಅದೇ ರೀತಿ ನೀವು ಇಲ್ಲಿ ಅಪ್ಲೈನ ಮಾಡಿ. ಓಕೆನಾ? ಸೊ ಇದಲ್ಲೂ ಕೂಡ ನೀವು ನಿಮ್ಮ ರಿಸ್ಯೂಮ್ ಏನಾದರೂ ಅಪ್ಡೇಟ್ ಮಾಡಬೇಕು ಅಂದರೆ ಸಿಂಪ್ಲಿ ಹೋಗ್ಬಿಟ್ಟು ಕ್ಯಾನ್ವಾ ರಿಸ್ಯೂಮ್ ಅಂತ ಹಾಕಿ. ಕ್ಯಾನ್ವಾ, ಓಕೆ. ಸೊ ಕ್ಯಾನ್ವಾ ರಿಸ್ಯೂಮಲ್ಲಿ ಏನಾಗುತ್ತೆ ಅಂದರೆ ಸೊ ಸಿಂಪ್ಲಿ ನಿಮಗೆ ಸುಮಾರು ಥರದ ಇದನ್ನು ರಿಸ್ಯೂಮ್ನ ನೀವು ಕ್ರಿಯೇಟ್ ಮಾಡೋದಕ್ಕೆ ಅಥವಾ ಅಪ್ಡೇಟ್ ಮಾಡ್ಕೊಳ್ಳೋದಕ್ಕೆ ಸೊ ನಿಮಗೆ ಫ್ರೀಯಾಗಿರುತ್ತೆ. ಸೊ ಅದನ್ನು ನೀವು ನೋಡ್ಕೊಂಡು ನೀವು ಇಲ್ಲಿ ಅಪ್ಡೇಟ್ನ ಮಾಡ್ಕೋಬೋದು. ಓಕೆ. ಸೊ ಇವಾಗ ಯಾವುದಾದ್ರೂ ಒಂದು ಸ್ಯಾಂಪಲ್ಸ್ಗಳು ಈ ರೀತಿ ಇರುತ್ತೆ. ಕೆಲವೊಂದು ಏನಿರುತ್ತೆ ಅಂದರೆ ಫ್ರೀಯಾಗಿರುತ್ತೆ. ಸೊ ನೋಡಿಕೊಂಡು ನೀವು ಇಲ್ಲಿ ಒಂದೊಂದು ಸೆಲೆಕ್ಟ್ ಮಾಡ್ಕೋತೀರ ಅಂತ ಅಂದ್ಕೊಳ್ಳೋಣ. ಜಸ್ಟ್ ನಾನು ಸೆಲೆಕ್ಟ್ ಮಾಡಿ ತೋರಿಸ್ತಾ ಇದ್ದೀನಿ. ನಂತರ ಇದನ್ನು ಸ್ವಲ್ಪ ಝೂಮ್ ಮಾಡ್ತೀವಿ. ನಂತರ ನಿಮ್ದು ಏನು ಡೀಟೇಲ್ಸ್ ಇರುತ್ತೆ ಅದನ್ನ ಇಲ್ಲಿ ನೀವು ಎಡಿಟ್ ಮಾಡ್ಬೋದು. ಸಿಂಪ್ಲಿ ತುಂಬ ಚೆನ್ನಾಗಿ ಎಡಿಟ್ ಮಾಡೋದು. ಮತ್ತು ಇಲ್ಲಿ ಮೇನ್ ಅಂದರೆ ಸ್ಕಿಲ್ಸ್ ಇರುತ್ತೆ. ಸ್ಕಿಲ್ಸ್ ನಾನು ಹೇಳಿದ್ದೀನಲ್ವ, ಪ್ರೊಫೈಲಲ್ಲಿ ಏನು ಸ್ಕಿಲ್ಸ್ ಇತ್ತು ಅದನ್ನೇ ಇಲ್ಲಿ ಹಾಕ್ಕೊಂಡು ಚೆನ್ನಾಗಿ ನೀವು ಇಲ್ಲಿ ಒಂದು ಇದನ್ನು ಕೊಡಬೇಕು, ಡಿಸ್ಕ್ರೈಬ್ ಮಾಡಬೇಕು. ನಂತರ ಇಲ್ಲಿ ಅಪ್ಲೈ ಮಾಡಬೇಕು. ಸೊ ಆ ರೀತಿ ಇರುತ್ತೆ. ಸೊ ರಿಸ್ಯೂಮ್ ಏನಾದರೂ ಬೇಕಂದರೆ ಇಲ್ಲಿಂದ ನೀವು ಅಪ್ಲೈನ ಮಾಡ್ಬೋದು. ಇವಾಗ ಅಪ್ಲೈ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಸಿಂಪ್ಲಿ ನೀವು ಏನು ಮಾಡಬೇಕು, ಗೂಗಲಲ್ಲಿ ಹೋಗಬೇಕು. ಗೂಗಲಲ್ಲಿ ಹೋಗ್ಬಿಟ್ಟು ಟೆಲಿಪರ್ಫಾರ್ಮೆನ್ಸ್ ವರ್ಕ್ ಫ್ರಮ್ ಹೋಮ್ ಜಾಬ್ಸ್ ಅಂತ ಸರ್ಚ್ ಮಾಡಬೇಕು. ಓಕೆನಾ? ಸೊ ಇಲ್ಲಿ ಹೋದ್ಮೇಲೆ ಇಲ್ಲಿ ಫಸ್ಟ್ ವೆಬ್ಸೈಟ್ ಬರುತ್ತೆ ನಿಮಗೆ. ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಐಕಾನ್ ನೋಡೋದಕ್ಕೆ ಸಿಗ್ತಾ ಇದೆ. ಜಸ್ಟ್ ಇದನ್ನ ಕ್ಲಿಕ್ ಮಾಡಿದ್ಮೇಲೆ ಈ ರೀತಿ ಒಂದು ಪೇಜಿಗೆ ಬರ್ತೀರಾ. ನಾನು ಹೇಳಿರೋ ಪೇಜಿಗೆ ಬಂದುಬಿಡ್ತೀರಾ. ಆ್ಯಂಡ್ ಇಲ್ಲಿಂದ ನೀವೇನು ಮಾಡಬೇಕಾಗಿಲ್ಲ. ಸಿಂಪ್ಲಿ ಇಲ್ಲಿ ಲಾಸ್ಟಿಗೆ ಬರಬೇಕು. ಕಂಟ್ರಿ ಸೆಲೆಕ್ಟ್ ಮಾಡ್ಕೋಬೇಕು. ಓಕೆ, ಕಂಟ್ರಿ ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಇಂಡಿಯಾ ಅಂತ ಸೆಲೆಕ್ಟ್ ಮಾಡ್ಕೊಂಡ್ಮೇಲೆ ಸಿಂಪ್ಲಿ ಏನು ಮಾಡ್ಕೊ, ಇಲ್ಲಿ ಆಲ್ರೆಡಿ ಇಲ್ಲಿ ನೋಡಿ ವರ್ಕ್ ಫ್ರಮ್ ಹೋಮ್ ಅಂತ ರೆಡ್ ಕಲರ್ದಲ್ಲಿ ಟಿಕ್ ಇದೆ. ಇದನ್ನು ನಾವು ಇಲ್ಲಿ ಆಫ್ ಮಾಡಿಬಿಟ್ರೆ ಇದು ವರ್ಕ್ ಫ್ರಮ್ ಹೋಮ್ ತೋರಿಸಲ್ಲ. ಬಟ್ ಇದು ಆನ್ ಇರಬೇಕು. ಸೊ ಅದು ಸ್ವಲ್ಪ ಲಕ್ಷ್ಯ ವಹಿಸಿ. ನಂತರ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಇರುತ್ತೆ. ಸೊ ನಂತರ ಕೆಳಗಡೆ ಡೌನ್ ಬಂದರೆ ಇದಿಷ್ಟು ವರ್ಕ್ ಫ್ರಮ್ ಹೋಮೇ ಇರುತ್ತೆ, ರಿಮೋಟ್ ಜಾಬ್. ಓಕೆ, ಇವಾಗ ಒಂದನ್ನು ಅಪ್ಲೈ ಮಾಡಿ ನಾನು ಇಲ್ಲಿ ಜಸ್ಟ್ ಓಪನ್ ಮಾಡಿ ತೋರಿಸಿದ್ರೆ ನಿಮಗೆ ಸೊ ಅದರಲ್ಲಿ ರಿಮೋಟ್ ಜಾಬ್ ಅಂತಲೇ ಬರೆದಿರ್ತಾರೆ. ಸೊ ಇಲ್ಲಿ ನೋಡ್ತಾ ಇರೋದು ಫುಲ್ಲಿ ರಿಮೋಟ್ ಅಂತ. ಸೊ ಇಲ್ಲಿ ಒಂದೊಂದರಲ್ಲಿ ಸ್ವಲ್ಪ ಟೈಮ್ ಕೊಟ್ಟು ನೋಡ್ಕೊಳ್ಳಿ. ನಿಮಗಿದು ಆಯಿತು ಅಂತಂದರೆ ಯಾವುದಾದ್ರು ಇಷ್ಟ ಇದೆ ಅಂತಂದರೆ ಪ್ರೊಫೈಲಿಗೆ ಅಪ್ಲೈ ಮಾಡ್ಬೋದು. ಮತ್ತು ಇದಲ್ಲೂ ಕೂಡ ಯಾರಾದರೂ ಗೊತ್ತಿರೋರು ಇದ್ದಾರಪ್ಪ, ಸೊ ಅಂಥವ್ರು ಯಾರಾದರೂ ನಿಮಗೆ ಫ್ರೆಂಡ್ಸ್ ಸರ್ಕಲಲ್ಲಿ ಯಾರಾದರೂ ಜಾಬ್ ಹುಡುಕ್ತಾ ಇದ್ದಾರೆ ಅಂತ ನಿಮ್ಗೆ ಅನ್ನಿಸ್ತಾ ಇದೆ. ಸೊ ಅವ್ರಿಗೇನಾದರೂ ನೀವು ಹೇಳಬೇಕಂತ ಅಂದ್ಕೊಂಡಿದ್ರು ಕೂಡ ಸೊ ನೀವು ಅವ್ರಿಗೆ ಹೇಳ್ಬೋದು, ಅಥವಾ ಈ ವಿಡಿಯೋ ಶೇರ್ ಮಾಡಿ ಅವ್ರಿಗೆ. ಸೊ ಅವ್ರು ನೋಡಿಕೊಂಡು ಅವ್ರು ಅಪ್ಲೈನ ಮಾಡ್ತಾರೆ. ಓಕೆ. ಸೊ ಆಲ್ಮೋಸ್ಟ್ ನಾನು ಎಲ್ಲ ಒಂದು ಪ್ರೊಫೈಲ್ಗಳು ವರ್ಕ್ ಫ್ರಮ್ ಆಫೀಸು, ವರ್ಕ್ ಫ್ರಮ್ ಹೋಮು, ಎಲ್ಲ ಜಾಬ್ ಪ್ರೊಫೈಲ್ಗಳು ಆ್ಯಕ್ಟಿವ್ಲಿ ಇರುವಾಗ ಹೈರಿಂಗ್ ಮಾಡ್ತಾ ಇದ್ದಾರೆ ಕಂಪ್ನಿ. ಸೊ ಅದ್ರ ಇಂಟ್ರೆಸ್ಟ್ ಇದ್ದರೆ ನೀವು ಇದಕ್ಕೆ ಅಪ್ಲೈ ಮಾಡ್ಬೋದು. ಆ್ಯಂಡ್ ಇದಕ್ಕೆ ಸಂಬಂಧಪಟ್ಟಂತೆ ಏನೇ ನಿಮಗೆ ಡೌಟ್ ಇದೆ ಅಂದರೆ ನೀವು ನನಗೆ ಕಾಮೆಂಟಲ್ಲಿ ಕೇಳ್ಬೋದು. ಓಕೆನಾ? ಸೊ ಕೊಟ್ಟಿರೋ ಇನ್ಫಾರ್ಮೇಷನ್ ಇಷ್ಟ ಆದರೆ ಪ್ಲೀಸ್ ವಿಡಿಯೋಗೆ ತಪ್ಪದೇ ಲೈಕ್ ಮಾಡೋದನ್ನು ಮರೆಯೋಕೆ ಹೋಗಬೇಡಿ. ಮತ್ತು ನಿಮ್ಮ ಆತ್ಮೀಯರೊಂದಿಗೆ ಶೇರ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮಸ್ಕಾರ.